ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದರೆ ಅವ್ರಿಗೆ ಬರ್ಕೊಡು ಅಂತನಾ ಆದೇಶ? ಇದೊಂದು ರೀತಿ ತೊಗಲಕ್ ಸರ್ಕಾರ. ಇಲ್ಲಿ ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ವಿಧಾನಸಭೆ ಒಳಗಡೆ, ಇಲ್ಲಿ ನೋಡಿದ್ರೆ ಉಂಡಿ ಹೊಡಿತಾರೆ, ಕುವೆಂಪು ಕವನಗಳ ಇದನ್ನೆಲ್ಲ ತೆಗೆದಾಕ್ತಾರೆ, ಬೋರ್ಡ್ಗಳನ್ನೆಲ್ಲ. ಅಲ್ಪಸಂಖ್ಯಾತರನ್ನು ಓಲೈಕೆ, ಅತಿಯಾದಂಥ ಓಲೈಕೆ ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ತಾನೆ ಇದೆ. ಕರ್ನಾಟಕದ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು. ಇನ್ಮೇಲೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಸೇರಿಸ್ತಾರೆ, ಆಶ್ಚರ್ಯ ಬೀಳಬೇಡಿ. ಒಳ್ಳೆ ಪ್ರತಿಷ್ಠವಾದಂಥ ಏರಿಯಾದಲ್ಲಿ ನಿಮ್ಮ ಆಸ್ತಿ ಇದ್ದರೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡೋವಂಥ ಪ್ರಯತ್ನವನ್ನು ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು BJP ಕೂಡ ಈಗ ಪ್ರತಿಭಟನೆಗಳನ್ನು ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನು ಕೊಡಬಾರ್ದು, ಕೊಟ್ಟರೆ ಹೋರಾಟವನ್ನು ನಾವು ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ರಿ. ಈ ಆದೇಶ ಹೊರಡಿಸಿದ್ದೀರಾ, ಈ ಆದೇಶವನ್ನು ಹಿಂಪಡಿಬೇಕು, ಕೂಡಲೇ ಸರ್ಕಾರ ಹಿಂಪಡಿಬೇಕು. ಇದರ ವಿರುದ್ಧ ಹೋರಾಟವನ್ನು, ಚಳುವಳಿಯನ್ನು ನಾವು ಮಾಡ್ತೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದಾನ ಮಾಡಿದ್ದು ಉದ್ದೇಶ ಏನಕ್ಕಿದೆ? ಆ ಉದ್ದೇಶಕ್ಕೆ ಕೊಡಬೇಕು. ದಾನ ಮಾಡುವಂಥ ಉದ್ದೇಶ ಏನು? ಅಲ್ಪಸಂಖ್ಯಾತರು ಕೊಡುವಂತ ಬರೆದಿದ್ರು ಅದರಲ್ಲಿ. ಒಂದು ಸರಿ ದಾನ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದು ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ. ಯಾರೇ ದಾನ ಕೊಟ್ಟರು ಕೂಡ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ. ಅದನ್ನು ಬೇರೆಯವ್ರು ಕೊಡೋಕ್ಕೆ ಬರೋದೇ ಇಲ್ಲ. ಈಗ ಯಾರೋ ದಾನ ಕೊಟ್ಟಿರ್ತಾರೆ, ಅವ್ರು ಬದುಕಿದಾರ. ಅದರಿಂದ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ನೀವು ಅಧಿಕಾರದಲ್ಲಿದ್ದಾಗ ಸರ್ಕಾರಿ ಜಮೀನುಗಳನ್ನ RSS ಕೊಡ್ಬೋದು, ಇಲ್ಲೇ ಅಲ್ಪಸಂಖ್ಯಾತರು ಶಾಲೆ ಕೊಡಬಾರ್ದಾ? ನೋಡಿ, ಬೇರೆ ಖಾಲಿ ಇರೋ ಜಮೀನನ್ನು ಬೇರೆ ಜಮೀನನ್ನು ಕೊಡೋಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಖಾಲಿ ಇರೋ ಜಮೀನು ಆದರೆ ಇಲಾಖೆಗೆ ಸೇರಿ ಜಮೀನನ್ನು ಕೊಡೋಕ್ಕೆ ವಿರೋಧ ಮಾಡ್ತೀವಿ.